ಲಸ ಇವತ್ತೇನು ಮಾಡಿದ್ದೀನಿ ಗೊತ್ತಾ? ಏನು ನಿನ್ನ ಫೇವ್ರೆಟ್ ಯಾವಾಗಲೂ ಹೇಳ್ತಿದ್ದೆ ಅಲ್ವಾ, ಏನು ಬೆಂಡೆಕಾಯಲ್ಲಿ ಏನಾದರೂ ರೆಸಿಪಿ ಮಾಡು ಅಂತ. ಏನು ಹೇಳೋ, ಗೆಸ್ ಮಾಡು. ಬೆಂಡೆಕಾಯಿ ಪಲ್ಯನ ನೀನು ಯಾವಾಗಲೂ ಏನು ಹೇಳ್ತಿದ್ದೆ? ಬೆಂಡೆಕಾಯಿ ಫ್ರೈ. ಎಸ್, ತಿಂದು ನೋಡು, ಚೆನ್ನಾಗಿದೆಯಾ? ಹಲೋ, ಹಾಯ್ ಎಲ್ಲರೂ, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಬೆಂಡೆಕಾಯಿ ಕುರ್ಕುರೆ ಫ್ರೈ ಟೈಪ್ ಮಾಡ್ತಿದ್ದೀನಿ. ನಮ್ಮ ಲಾಸಿ ತುಂಬ ದಿನದಿಂದ ಕೇಳ್ತಿದ್ಲು ಮಾಡಿಕೊಡು ಅಂತ. ಸೊ ನಾನೇ ಸೋಂಬೇರಿಯಿಂದ ಏನು ಮಾಡಿಕೊಟ್ಟಿಲ್ಲ, ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಫಸ್ಟು ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಡ್ರೈ ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ. ಬೆಂಡೆಕಾಯಿನ ಒರೆಸ್ಕೊಂಡಾದ್ಮೇಲೆ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಒಂದೊಂದು ಬೆಂಡೆಕಾಯಲ್ಲಿ 4 ಭಾಗ ಮಾಡಿಕೊಂಡು ಅದರಲ್ಲಿ ಬೀಜ ಇರುತ್ತಲ್ಲ, ಬೀಜ ಎಲ್ಲ ತೆಗೆದುಬಿಡಿ. ಬೀಜ ತೆಗ್ದಿಲ್ಲ ಅಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾಗ ಒಂಥರ ಜೆಲ್ ಟೈಪ್ ಬರುತ್ತೆ, ಚೆನ್ನಾಗಿರಲ್ಲ. ಮತ್ತು ಬೇಗನೂ ಫ್ರೈ ಆಗೋಲ್ಲ, ಹಂಗೆ ಮೆತ್ತಗೆ ಇರುತ್ತೆ. ಸೊ ಬೀಜ ಎಲ್ಲ ತೆಗ್ದಾಕ್ಕೊತೀವಿ. ನೋಡ್ತಿದ್ದೀರಲ್ಲ, ಎಲ್ಲ ಬೆಂಡೆಕಾಯಿಗೂ ಸೇಮ್ ಇದೇ ಥರನೇ ಮಾಡಿ. ಬೀಜ ಮತ್ತು ಅದರ ಲೋಳೆ ಥರ ಬಂದುಬಿಡುತ್ತೆ ತೆಗ್ದಿಲ್ಲ ಅಂದರೆ ನೀವು, ಮತ್ತು ತಿನ್ನೋಕ್ಕೂ ಕ್ರಿಸ್ಪಿಯಾಗಿ ಬರಲ್ಲ. ಎಲ್ಲ ಬೆಂಡೆಕಾಯಿ ಈ ಥರ ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಳ್ಳೋಕ್ಕೇನಿಲ್ಲ ಅಂದರೂ ಒಂದು 15 ನಿಮಿಷ ಆಯಿತು ನನಗೆ. ಸೊ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಮತ್ತು ಬೇರೆ ಬೌಲಲ್ಲಿ ಹಾಕ್ಕೊಂಡು ಕಡಲೆ ಹಿಟ್ಟು, ನೀವು ಬಜ್ಜಿ ಮಾಡ್ತೀರಲ್ಲ, ಸೊ ಆ ಥರ ಕಡಲೆ ಹಿಟ್ಟು ತೊಗೊಂಡು ಬೆಂಡೆಕಾಯಲ್ಲಿ ಸೇರಿಸ್ಕೊತಿದ್ದೀನಿ. ಸೊ ತುಂಬ ಹಾಕ್ಕೋಬೇಡಿ, ನೀವು ಬಜ್ಜಿಗೆ ಹಾಕ್ತಿರಲ್ಲ ಆ ಥರ ತುಂಬ ಹಾಕ್ಕೋಬೇಡಿ. ಒಂದು ಅರ್ಧ ಕಪ್ ಹಾಕ್ಕೊಳ್ಳಿ. ಅರ್ಧ ಕಪ್ ಹಾಕ್ಕೊಂಡು ನಿಮ್ಮ ಖಾರದ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಪೆಪ್ಪರ್ ಪುಡಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಗರಂ ಮಸಾಲ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬೇಕು ಅಂದರೆ ನೀವು ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೋಬೋದು, ನಾನೇನು ಆ್ಯಡ್ ಮಾಡಿಲ್ಲ. ಲೈಟಾಗಿ, ತುಂಬ ನೀರು ಹಾಕ್ಕೊಳ್ದೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಹಾಕಿದ್ರೆ ಮತ್ತು ಕ್ರಿಸ್ಪಿಯಾಗಿ ಬರಲ್ಲ, ನೀರು ಥರನೇ ಇರುತ್ತೆ, ಬೇಗ ಫ್ರೈನೂ ಆಗೋಲ್ಲ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ನೋಡ್ತಿದ್ದೀರಲ್ವ ನಾನು ಯಾವ ಥರ ಮಿಕ್ಸ್ ಮಾಡ್ಕೊತಿದ್ದೀನಿ ಅಂತ. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಹಿಟ್ಟು ಹಾಕ್ಕೊಂಡಿಲ್ಲ ನಾನು, ನೋಡ್ತಿದ್ದೀರಲ್ಲ ಈ ಥರ ಇರಬೇಕು. ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸೈಡ್ಗೆ ಎತ್ತಿಡೋಣ. ಅದಾದಮೇಲೆ ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅದರಲ್ಲಿ ಒಂದೊಂದೇ ಹಾಕ್ಕೊಳ್ಳಿ. ಸೊ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಮುದ್ದೆ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ, ಚೆನ್ನಾಗಿ ಬೇಯೋದು ಇಲ್ಲ, ರೆಸಿಪಿಯಾಗಿ ಬರಲ್ಲ. ಒಂದೊಂದು ಅಂಟ್ಕೊಂಡಿದ್ರೆ ಮತ್ತು ಅದು ಬೇಯೋದೇ ಇಲ್ಲ. ಒಂದು ಕಡೆ ಇಟ್ಟಿಟ್ಟು ಹಂಗೆ ಇರುತ್ತೆ, ಒಂದೊಂದು ಕಡೆ ಫ್ರೈ ಆಗಿರುತ್ತೆ, ಒಂದೊಂದು ಕಡೆ ಫ್ರೈ ಆಗಿರಲ್ಲ. ಸೊ ಹಂಗಾಗಿ ಒಂದೊಂದೇ ಹಾಕ್ಕೊಳ್ಳಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಬೇಯಬೇಕು. ಒಂದು ಗೋಲ್ಡನ್ ಟೈಪ್ ಬರಬೇಕು. ಸೊ ನೀವು ಬಜ್ಜಿ ಮಾಡಿದಾಗ ಯಾವ ಥರ ಬರುತ್ತೆ ನೋಡಿ, ಅದೇ ಥರನೇ. ಆದರೆ ಒಳಗಡೆ ಮೇಲ್ಗಡೆ ಇಟ್ಟು ಬೆಂದಿರುತ್ತೆ, ಆಗಲಿ ಬೆಂಡೆಕಾಯಿ ಮಾತ್ರ ಫ್ರೈ ಆಗಿರಲ್ಲ. ಉರಿ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಮುಟ್ಟು ನೋಡಿ ನೀವು ಆಗಲೇ ಕ್ರಿಸ್ಪಿಯಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಥರ ಕಲರ್ ಬಂದಮೇಲೆ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ಈಗ ನೋಡ್ತಿದ್ದೀರಲ್ಲ ಈ ಥರ ಕಲರ್ ಬಂದಿದೆ. ಸೊ ಈಗ ನಾನು ಒಂದು ಪ್ಲೇಟ್ ತೊಗೊಂಡು ಪ್ಲೇಟಲ್ಲಿ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಒಂದೇ ಸಲ ಹಾಕ್ಕೊಂಡಿಲ್ಲ ನಾನು, ಬೆಣ್ಣೆ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಕ್ರಿಸ್ಪಿಯಾಗಿ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನೀವು ಫ್ರೀ ಇದ್ದಾಗ ಮಾಡಿ. ಹೆಂಗಿತ್ತು ಅಂತ ಕಾಮೆಂಟ್ ಮಾಡಿ.
ಟ್ರೈ ಮಾಡಿ ಓಕೆನಾ. ತುಂಬ ಚೆನ್ನಾಗಿತ್ತು, ನೋಡ್ತಿದ್ದೀರಲ್ಲ ನಾನು ಈ ಥರ ಇಟ್ಕೊಂಡು ಮುರಿದ ತಕ್ಷಣ ಮುರಿದೋಯ್ತು. ಈ ಥರ ಫ್ರೈ ಆಗಿರಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.